ಈ ಜಗತ್ತೇ ಒಂದು ನಿಗೂಢ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೇ ಇರುವ ಸ್ಥಳಗಳ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿಯೇ ಇರೋದಿಲ್ಲ. ಇಂತಹದೊಂದು ದೇವಾಲಯ ಸುಮಾರು 3000 ವರ್ಷಗಳಷ್ಟು ಹಳೆಯದು. ಹಾಗೆ ಈ ದೇವಾಲಯವು ನಿಗೂಢಗಳಿಂದ ತುಂಬಿದೆ. ಹಾಗಾದ್ರೆ ಯಾವುದಾ ದೇವಾಲಯ? ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ. ನಾನು ಡಯಾನಾ ಕೂರ್ಗ್. ಕೇರಳದಲ್ಲಿರುವ ನೀರ್ಪೂತೂರು ದೇವಾಲಯದ ಈ ನಿಗೂಢ ಶಿವಲಿಂಗ ಸಂಶೋಧಕರು ಮತ್ತು ವಿಜ್ಞಾನಿಗಳ ಪಾಲಿಗೆ ಇನ್ನೂ ಕೂಡ ರಹಸ್ಯವಾಗಿ ಉಳ್ಕೊಂಡಿದೆ. ಈ ನೀರ್ಪೂತೂರು ದೇವಾಲಯದ ಅತ್ಯಂತ ನಿಗೂಢ ಅಂಶ ಅಂದ್ರೆ ಅದರಲ್ಲಿರುವ ಶಿವಲಿಂಗ. ಇದು ಯಾವುದೇ ಮಾನವ ಪ್ರಯತ್ನದಿಂದ ನಿರ್ಮಾಣ ಆಗಿರುವುದಲ್ಲ. ತನ್ನಷ್ಟಕ್ಕೆ ತಾನೇ ಉದ್ಭವವಾದ ಈ ಶಿವಲಿಂಗ ಅಂದ್ರೆ ಸ್ವಯಂಭೂ ಈ ದೇವಾಲಯದ ಸುತ್ತಲೂ ನೀರು ಆವರಿಸಿಕೊಂಡಿರುತ್ತೆ. ವಿಜ್ಞಾನ ಯಾವುದೇ ವಸ್ತುವಿನ ಮೂಲ ಅಥವಾ ರೂಪವನ್ನ ವಿಶ್ಲೇಷಣಾತ್ಮಕವಾಗಿ ನೋಡುತ್ತೆ. ಆದ್ರೆ ಈ ಶಿವಲಿಂಗ ಇಂದಿಗೂ ವಿಜ್ಞಾನಿಗಳನ್ನ ಅಚ್ಚರಿಗೊಳಿಸುತ್ತಿದೆ. ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಈ ಶಿವಲಿಂಗಕ್ಕೆ ಯಾವುದೇ ಸ್ಪಷ್ಟ ನಿರ್ಮಾಣದ ಅವಧಿ ಇಲ್ಲ. ಅದಕ್ಕೆ ಯಾವುದೇ ನಿರ್ಮಾಣ ಪ್ರಕ್ರಿಯೆ ನಡೆದಿಲ್ಲ. ಇದು ಕೇವಲ ನಂಬಿಕೆಗೆ ಸಂಬಂಧಪಟ್ಟ ಒಂದು ನಿಗೂಢತೆಯಾಗಿ ಉಳಿದಿದೆ. ವಿಶೇಷವಾಗಿ ಈ ದೇವಾಲಯದಲ್ಲಿರುವ ನೀರಿನ ಮೂಲ ಒಂದು ನಿಗೂಢವಾಗಿದೆ. ಹಾಗೂ ಇಲ್ಲಿ ವರ್ಷವಿಡೀ ಶಿವಲಿಂಗದ ಸುತ್ತಲೂ ನೀರು ತುಂಬಿರುತ್ತೆ. ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರು ತುಂಬಿರುತ್ತೆ. ನೀರಿನ ಈ ನಿರಂತರ ಉಪಸ್ಥಿತಿ ಭೂ ವಿಜ್ಞಾನಿಗಳನ್ನ ಅಚ್ಚರಿಗೆ ಒಳಪಡಿಸಿದೆ. ಈ ನೀರು ಎಲ್ಲಿಂದ ಬರುತ್ತೆ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳೇ ಇಲ್ಲ. ಈ ನೀರನ್ನ ಪವಾಡ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಭಕ್ತರು ರೋಗಗಳನ್ನ ಗುಣಪಡಿಸುವ ಶಕ್ತಿಯನ್ನ ಈ ನೀರು ಹೊಂದಿದೆ. ಇದು ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾದ ಕೆಲವು ಖನಿಜ ಅಂಶಗಳನ್ನ ಒಳಗೊಂಡಿದೆ. ಆದ್ರೆ ಇದನ್ನ ಔಷಧಿಯ ನೀರು ಎಂದು ಕರೆಯಲ್ಪಡುವ ಮಟ್ಟವು ವಿಜ್ಞಾನದ ಮಿತಿಗಳನ್ನ ಮೀರಿದೆ. ನೀರ್ಪೂತೂರು ದೇವಾಲಯದ ವಾಸ್ತುಶಿಲ್ಪವು ಒಂದು ನಿಗೂಢ. ಇದರ ರಚನೆ ವಾಸ್ತುಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ನಿಯಮಗಳನ್ನ ಆಧರಿಸಿದೆ. ಇದನ್ನ ಇಂದಿನ ಆಧುನಿಕ ಉಪಕರಣಗಳೊಂದಿಗೆ ಕೂಡ ಸಂಪೂರ್ಣವಾಗಿ ಅಳೆಯುವುದಕ್ಕೆ ಸಾಧ್ಯನೇ ಇಲ್ಲ. ಇದರ ಗರ್ಭಗುಡಿಯ ಸ್ಥಿತಿ, ಅದರ ತಾಪಮಾನ ಮತ್ತು ಅದರಲ್ಲಿ ಪ್ರಚಲಿತದಲ್ಲಿರುವ ನಿಗೂಢ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಯಾವುದೇ ನಿರ್ದಿಷ್ಟ ತೀರ್ಮಾನಕ್ಕೆ ಮಾತ್ರ ಬರೋದಕ್ಕೆ ಆಗೋದಿಲ್ಲ. ಸ್ಥಳೀಯ ಜನರ ಪ್ರಕಾರ ಅನೇಕ ವಿಜ್ಞಾನಿಗಳು ಗರ್ಭಗುಡಿಯೊಳಗೆ ಹೋದಾಗ ಅವರು ಅಸಾಮಾನ್ಯ ಶಕ್ತಿ ಇರುವುದನ್ನ ಅನುಭವಿಸಿದ್ದಾರೆ ಎನ್ನಲಾಗುತ್ತೆ. ಈ ಅದ್ಭುತ ದೇವಾಲಯ ಕೇರಳದ ಪುತ್ತೂರು ಎಂಬ ಪ್ರಶಾಂತ ಗ್ರಾಮದಲ್ಲಿ ನೆಲೆಗೊಂಡಿರುವ ನೀರ್ಪುತ್ತೂರು ಮಹಾದೇವ ದೇವಾಲಯವು 3000 ವರ್ಷಗಳಷ್ಟು ಹಳೆಯದಾದ ಅದ್ಭುತ ದೇವಾಲಯ ಆಗಿದೆ. ಇದೇ ರೀತಿಯ ದೇವಾಲಯಗಳ ಬಗ್ಗೆ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.